ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕೆಂದು ಕುಷ್ಟಗಿ ಪೊಲೀಸ್ ಠಾಣೆಯ ಸಿಪಿಐ ಯಶವಂತ್ ಬಿಸನಳ್ಳಿ ಅವರು ಹೇಳಿದರು. ಕಳೆದ 15 ದಿನಗಳಿಂದ ಜನರಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು, ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ಹೇಳಿದರು. ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿರುವುದರಿಂದ ಜೀವಹಾನಿಯಾಗುತ್ತಿದ್ದು, ಇದನ್ನು ತಡೆಗಟ್ಟುವ ಉದ್ದೇಶದಿಂದ ನಮ್ಮ ಇಲಾಖೆಯ ವತಿಯಿಂದ ಹಾಗೂ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ಇಂದಿನಿಂದ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿದರೆ ಅವರ ವಿರುದ್ಧ ಕಾನೂನಿನ ನಿಯಮಾನುಸಾರವಾಗಿ ದಂಡ ವಿಧಿಸುವ ಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ಸಿಪಿಐ ಯಶವಂತ್ ಬಿಸನಳ್ಳಿ ಅವರು ಹೇಳಿದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಈಗ ಕಳೆದ 15 ದಿನಗಳಿಂದ ಬಹಳಷ್ಟು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕಂತ ಹೇಳಿ ತೀವ್ರತರದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಿದ್ದೇವೆ. ಸಾರ್ವಜನಿಕರು ಹೆಲ್ಮೆಟ್ ಧರಿಸದೆ ಬಹಳಷ್ಟು ಜೀವ ಹಾನಿ ಆಗ್ತಾ ಇದ್ದಾವೆ. ಆದ್ದರಿಂದ ಅದನ್ನು ತಡೆಗಟ್ಟಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ಮತ್ತು ಮೇಲಾಧಿಕಾರಿಗಳು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಸಾರ್ವಜನಿಕರಿಗೆ ಮೊದಲು ಫೈನ್ ಹಾಕೋಕ್ಕಿಂತ ಮುಂಚೆನೇ, ಈಗ 15 ದಿನಗಳಿಗಿಂತ ಮುಂಚೆನೇ ನಿರಂತರವಾಗಿ ನಾವು ಅವ್ರಿಗೆಲ್ಲರಿಗೂ ಸಾರ್ವಜನಿಕರಿಗೆ ಶಾಲೆಗಳಿಗೆ, ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಹೆಲ್ಮೆಟ್ ಧರಿಸುವಂತೆ ಅವರಿಗೆ ನಾವು ಮಾರ್ಗಸೂಚನೆ ನೀಡಿದ್ದೇವೆ, ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಇವತ್ತು 1ನೇ ತಾರೀಕು ಆಗಸ್ಟ್ ಇವತ್ತಿನಿಂದ ನಾವು ಕಡ್ಡಾಯವಾಗಿ ಯಾರು ಹೆಲ್ಮೆಟ್ ಧರಿಸುವುದಿಲ್ಲ ಅವರ ವಿರುದ್ಧ ಕಾನೂನಿನ ಪ್ರಕಾರ ನಿಯಮಾನುಸಾರ ಏನು ದಂಡ ವಿಧಿಸಬೇಕು ಮತ್ತು ಅವರಿಗೆ ಏನು ಕೋರ್ಟ್ ಫೈನ್ ಹಾಕಿಸ್ಬೇಕು, ಆ ಕ್ರಮಗಳನ್ನು ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇದು ನಮ್ಮ ಸ್ವಂತ ವೈಯಕ್ತಿಕ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಇದರಲ್ಲಿ ಸಾರ್ವಜನಿಕರ ತಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಮತ್ತು ನಿಮ್ಮನ್ನು ನಂಬಿ ಬದುಕುತ್ತಿರುವ ಕುಟುಂಬಗಳಿಗೆ ಆಸರೆಯನ್ನು ಜೀವಂತವಾಗಿಡೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಹೆಲ್ಮೆಟ್ ಕಡ್ಡಾಯ ಧರಿಸುವ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಸರ್, ಎಷ್ಟು ಕಟ್ಟಿದ್ರಿ ದಂಡ? 500 ರೂಪಾಯಿ. ಇನ್ಮೇಲೆ ಹೆಲ್ಮೆಟ್ ಕಡ್ಡಾಯವಾಗಿ ಪಾಲಿಸುವ ಧರ್ಮ.
ನಾವು ಮುಂಜಾಗ್ರತೆಯಾಗಿ ಈಗಾಗಲೇ 15 ದಿನದಿಂದ ಎಲ್ಲರಿಗೂ ಅರಿವು ಕಾರ್ಯಕ್ರಮ ಮುಗಿಸಿವಿ. ಶಾಲೆಗಳಲ್ಲಿ ಹೇಳಿವಿ, ರಸ್ತೆಗಳಲ್ಲಿ ಹೇಳಿವಿ, ಬೀದಿಗಳಲ್ಲಿ ಹೇಳಿವಿ, ಎಲ್ಲ ಅರಿವು ಕಾರ್ಯಕ್ರಮಗಳನ್ನು ನಾವು ಹೇಳಿವಿ. ಹೆಲ್ಮೆಟ್ ಹಾಕೊಂಡ್ರೆ ನಿಮ್ಮ ಜೀವ ಉಳಿತೈತಪ್ಪ, ಮತ್ತೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಮೇಲೆ ಡಿಪೆಂಡ್ ಇರುವಂಥ ಫ್ಯಾಮಿಲಿಯವ್ರಿಗೆ ಅನುಕೂಲ ಆಗತ್ತೆ, ಹೌದಿಲ್ಲ? ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡು ಗಾಡಿ ಹೊಡ್ರಿ ಅಂತೇಳಿ ನಾವು ಇದುವರೆಗೂ ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಟ್ ಇದುವರೆಗೂ ಅರಿವು ಮಾಡಿ 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 ಸಾಕಾಗಿದೆ. ಇನ್ನು ಮುಂದೆ ಇವತ್ತಿನಿಂದ ನಾವು ಯಾರು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಅವ್ರ ಮೇಲೆ ನಾವು ದಂಡವನ್ನು ಹಾಕ್ತೀವಿ. ಥ್ಯಾಂಕ್ ಯು.